ಆದ್ರೆ ಇದರ ಬಗ್ಗೆ ಸಿಎಂ ಮಾತ್ರ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಎಂ ಒಬ್ಬರೇ ಇದರ ಬಗ್ಗೆ ಅಸ್ಪಷ್ಟವಾಗಿ ಮಾತಾಡದೆ ಸ್ಪಷ್ಟವಾಗಿ ಮಾತಾಡಿದ್ದು ಮೈಸೂರಲ್ಲಿ. ಇದನ್ನು ಒಬ್ಬ ನಾಯಕರಿಂದ ಬಯಸ್ತಾರೆ. ನೀವು ಯಾರನ್ನ ಬಚಾವ್ ಮಾಡಕ್ಕೆ ಹೋಗ್ತಾ ಇದ್ದೀರಿ? ಒಂದು ವೇಳೆ ಬಿಜೆಪಿ ಅವರು ಸುಳ್ಳು ಹೇಳಿದ್ರೆ ಅವರನ್ನು ಗಲ್ಗೆ ಹಾಕಿ ಯಾರು ಬೇಡ ಅಂತಂದ್ರು? ಈ ದೇಶ ಬಿಜೆಪಿ ಅವ್ರದ್ದಲ್ಲ, ಕಾಂಗ್ರೆಸ್ ನಮ್ಮೆಲ್ಲರದ್ದು ಸರ್. ನೀವು ಹೆಂಗ್ ಮಾಡ್ಬಿಟ್ಟಿದ್ರಿ ಅಂತಂದ್ರೆ ಅವ್ರು ಮಾತ್ರ ಅದನ್ನ ಮಾಡ್ತಾರೆ ಅಂತ. ಒಂದು ವೇಳೆ ಹೇಳದೇ ಇದ್ರೆ ಬಿಜೆಪಿ ಅವರು ಅವ್ರು ಏನು ಹೇಳದೆ ಏನಾದರೂ ಅದನ್ನ ಮಾಡಿದ್ದಿದ್ರೆ ಬಿಡ್ತಾ ಇದ್ವಾ? ಮೀಡಿಯಾ ಬಿಟ್ಬಿಡತ್ತಾ ಅದು ಸುಲಭದಲ್ಲಿ? ಸಿಎಂ ಒಬ್ಬರೇ ಕರೆಕ್ಟಾಗಿ ಮಾತಾಡಿದ್ದು, ಕೇಳಿಸ್ಕೊಳ್ಳಿ. ರಿಪೋರ್ಟ್ ಬಂದಿದೆ, ಅದರಲ್ಲಿ ಜಿಂದಾಬಾದ್ ಅಂತ ಕೂಗಿರೋ ಸತ್ಯ ಅಂತ ಗೊತ್ತಾಗಿದೆ. ಅದನ್ನು ತಿರುಚೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರ ಮಾಡೇ ಮಾಡ್ತೀವಿ. ರಿಪೋರ್ಟ್ ಬಂದಿದೆ, ಅದರಲ್ಲಿ ಜಿಂದಾಬಾದ್ ಅಂತ ಕೂಗಿರೋ ಸತ್ಯ ಅಂತ ಗೊತ್ತಾಗಿದೆ. ಅದನ್ನು ತಿರುಚೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ತಪ್ಪಿತಸ್ಥರಿಗೆ ಶಿಕ್ಷೆ ಮಾಡ್ತಕ್ಕಂಥದ್ದನ್ನು ನಮ್ಮ ಸರ್ಕಾರ ಮಾಡೇ ಮಾಡ್ತೀವಿ. ರಿಪೋರ್ಟ್ ಬಂದಿದೆ, ಅದರಲ್ಲಿ ಜಿಂದಾಬಾದ್ ಅಂತ ಕೂಗಿರೋ ಸತ್ಯ ಅಂತ ಗೊತ್ತಾಗಿದೆ. ಅದನ್ನು ತಿರುಚೋ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಯಾರನ್ನು ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ. ಓಕೆ, ಇದು ಒಬ್ಬರೇ ಮಾತಾಡಿದ್ದು. ಆಮೇಲೆ ಅದನ್ನು ಭಾಳ ಸದನದಲ್ಲಿ ಚರ್ಚೆ ಆದಾಗಲೂ ಕೂಡ ತುಂಬ ಅದರ ಬಗ್ಗೆ ಕೇಳ್ತಾ ಇದ್ರು ಕಂಪ್ಲೀಟ್ ಆಗಿ ಸಿಎಂ ಅವರು. ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆನೇ ಇಲ್ಲ, ಕರೆಕ್ಟ್. ಆದರೆ ಅರೆಸ್ಟ್ ಆಯ್ತಲ್ಲ, ಅರೆಸ್ಟ್ ಆದ ನಂತರ ಅಲ್ಲಿ ಹೋಮ್ ಮಿನಿಸ್ಟರ್ ಹೇಳಿದರು ನನಗೆ ಗೊತ್ತೇ ಇಲ್ಲ, ನಾನು KDP ಸಭೆಯಲ್ಲಿದ್ದೆ ಅಂತ. ಒಂದು ಓಕೆ, ಇರಲಿ, ತೊಂದರೆ ಇಲ್ಲ, ಇದ್ದಿರ್ಬೋದು. ಪ್ರಿಯಾಂಕರ್ಗೆ ಯಾವ ರೀತಿ ಸಿಕ್ಕಾಕೊಂಡ್ಬಿಟ್ರು? ಪ್ರಿಯಾಂಕರ್ಗೆನ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆ ಮೇಲೆ ಪ್ರಶ್ನೆ. ಅವತ್ತೇನು ಹೇಳಿದರು? ಹೋಗಿಲ್ಲ, ನಾನು ಕೇಳಿಸ್ಕೊಂಡಿದ್ದೀನಿ, ಅಲ್ಲಿಯ ಸ್ಥಳೀಯ ಪತ್ರಕರ್ತರು ಹೇಳಿದ್ದಾರೆ, ಇಲ್ಲ. ಈಗೇನು ಹೇಳಿದರು? ನಿನ್ನೆ ಅರೆಸ್ಟ್ ಆದ ನಂತರ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿ, ಬೇರೆ ಏನು ಬೇಡ, ಅವರು ಹೆಂಗೆ ಒಂಥರ ಪೇಚಿಗೆ ಸಿಲುಕಿದ್ದಾರೆ ಅಂತೇಳಿ. ಯಾವತ್ತು ಪ್ರಿಯಾಂಕರ್ಗೆ ಆ ಥರ ಪೇಚಿಗೆ ಸಿಲುಕಿದ್ದ ನಾನು ನೋಡಿಲ್ಲ. ಭಾಳ ನೇರವಾಗಿ ಮಾತಾಡ್ಬಿಡ್ತಾರೆ. ನಿನ್ನೆ ಅವರಲ್ಲಿ ಅನಿಸ್ತಾ ಇತ್ತು ನಾನೇನೋ ಸುಳ್ಳು ಹೇಳಿದ್ದೀನಿ ಅನ್ನೋ ರೀತಿಯಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್ ಇತ್ತು. ಕೇಳಿಸ್ಕೊಳ್ಳಿ ಅವ್ರು ಯಾವ ರೀತಿ ಉತ್ತರ ಕೊಡ್ತಾ ಇದ್ರು. BJPಯವರು ಖಾಸಗಿ ಸಂಸ್ಥೆಗಳನ್ನು ಇಟ್ಕೊಂಡು ಖಾಸಗಿಯಾಗಿ ಫೊರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡೋದೇ ಮೊದಲೇ ದೇಶದ್ರೋಹದ ಕೆಲಸ. ಇದು ಸಾಮಾನ್ಯ ಪ್ರಕರಣ ಅಲ್ಲ. ಒಂದು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. BJPಯವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ದೇಶದ್ರೋಹದ ಕೆಲಸ. ಒಂದನೇದು, ಈ ಸಂಸ್ಥೆಯ ಕ್ರೆಡಿಬಿಲಿಟಿ ಏನು? ಯಾವುದೋ ಕ್ಲೂ ಫಾರ್ ಎವಿಡೆನ್ಸ್ ಫೊರೆನ್ಸಿಕ್ ಲ್ಯಾಬ್ ಅಂತ ಇದೆ. ಇವರು ಖಾಸಗಿಯಾಗಿ ಏನಾದರೂ ಮಾಡ್ಕೊಳ್ಳಿ, ದಟ್ ಈಸ್ ಓಕೆ. ಅವರು ಬಹುಶಃ ಸರ್ಕಾರದ್ದು ಅವ್ರ ತರಬೇತಿ ಇದೆಯೋ ಸರ್ಟಿಫಿಕೇಷನ್ ಇದೆಯೋ ನನಗೆ ಗೊತ್ತಿಲ್ಲ. ಇದ್ರೂ ಕೂಡ ಇಂಥ ಸೂಕ್ಷ್ಮ ವಿಚಾರಗಳನ್ನು ಗಮನಕ್ಕೆ ಲೋಕಲ್ ಪೊಲೀಸ್ ಸ್ಟೇಷನ್ ಇರ್ಬೋದು ಅಥವಾ ಸರ್ಕಾರದ ಗಮನಕ್ಕೆ ತಂದು ಮಾಡಬೇಕಾಗಿತ್ತು. ಅಷ್ಟು ಮೆಚ್ಯೂರಿಟಿ ಇರಬೇಕಾಗಿತ್ತು ಇದಕ್ಕೆ. ಆಮೇಲೆ BJPಯವರು ಏನು ಅವರಿಗೆ ಕೊಟ್ಟಿರೋ ಫುಟೇಜ್ ಇದೆ ಅಲ್ವಾ, ಅದು ಯಾವ ಫುಟೇಜು? ಯಾಕಂದರೆ ನಾವು ಸುಮ್ಮನೆ ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು, ನನಗಿಂತ ಚೆನ್ನಾಗಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ, ನಾವು ಇಂಟರ್ನೆಟ್ನಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಆಡಿಯೋ ಕ್ವಾಲಿಟಿ ಇರ್ಬೋದು, ವಿಡಿಯೋ ಕ್ವಾಲಿಟಿ ಇರ್ಬೋದು, ಅದು ಸಪ್ರೆಸ್ ಆಗೇ ಆಗುತ್ತೆ. ಅದು ಯಾವ ಫುಟೇಜ್ ಕೊಟ್ಟಿದ್ದಾರೆ ಒಂದನೇದು. ಎರಡನೇದು, ರಾ ಫುಟೇಜ್ ಕೊಟ್ಟಿದ್ರೆ ಎಲ್ಲಿಂದ ಸಿಕ್ತು ಇವರಿಗೆ ರಾ ಫುಟೇಜು? ಯಾಕಂದರೆ ಹಲವಾರು ಕ್ಯಾಮ್ರಾಗಳಿತ್ತು ಅವತ್ತು, ಹಲವಾರು ಮಾಧ್ಯಮ ಸ್ನೇಹಿತರಲ್ಲಿ ಆ ರಾ ಫುಟೇಜ್ ಇದೆ. ಆ ರಾ ಫುಟೇಜ್ ಎಲ್ಲಿಂದ ಸಿಕ್ತು? ಪಾಸಿಟಿವ್ ಆಗಿ ಬಂದಿದೆ, ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟಾಗಿ ಅವ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿಲ್ಲ. ಅವರು ಪದೇ ಸರ್ಕಾರ ಮುಚ್ಚಿಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಚ್ಚಿಡುವಂಥ ಪ್ರಶ್ನೆ ಏನು ಬರೋದೇ ಇಲ್ಲ. ಅದನ್ನು 3 ಜನ ಅರೆಸ್ಟ್ ಆಗಿದ್ದಾರೆ ಆಗಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಾನು ನಿಮ್ಮ ಜೊತೆಲ್ಲ ಕೂತಿದ್ದೀನಲ್ಲ. ಇಲ್ಲ, ಅದ್ರದ್ದು ಸಂಬಂಧ ಇಲ್ಲ. ಹೌದಾ?
ಅಲ್ಲ ಅವ್ರ ಕೆಲಸ ಅವ್ರು ಫ್ರೀಡಮ್ ಕೊಟ್ಟಿದ್ದೀವಿ, ಅವ್ರು ಏನು ಕೆಲಸ ಮಾಡಬೇಕು ಪೊಲೀಸ್ನವ್ರು ಮಾಡಬೇಕು ಅಂತೇಳಿ ಫ್ರೀಡಮ್ ಕೊಟ್ಟಿದ್ದೀವಿ. ಅವ್ರ ಕೆಲಸ ಮಾಡಿರ್ತಾರೆ ಅವರು. ಸರ್ ಈಗ ನೀವು ಬೆಳಗ್ಗೆವರೆಗೆ ನನಗೆ ಎರಡು ಪ್ರಶ್ನೆ ಬಂತು. ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ರು ರಾ ಫುಟೇಜ್ ಎಲ್ಲಿಂದ ಸಿಕ್ತು ಅಂತ. ಪ್ರಿಯಾಂಕ ಖರ್ಗೆ ಅವ್ರಿಗೆ ಆ ರಾ ಫುಟೇಜ್ ಎಲ್ಲಿಂದ ಸಿಕ್ತು ಆ ಪ್ರಶ್ನೆ. ಪರಮೇಶ್ವರ್ ಅವ್ರಿಗೆ, ಗೃಹ ಸಚಿವರಿಗೆ ಮಾಹಿತಿ ಇಲ್ಲದೆ ಈ ಪ್ರಕರಣದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಕ್ಕೆ ಸಾಧ್ಯನಾ? ಅರೆಸ್ಟ್ ಮಾಡೋ ಬಗ್ಗೆ ಮಾಹಿತಿ ಈಗ ಒಂದು ನಾನು ಮುಕ್ತವಾಗಿ ಅವರಿಗೆ ಕೊಟ್ಟಿದ್ದೀನಿ. ನಾನು ಗೃಹ ಸಚಿವರನ್ನ ಬೇಕಿದ್ರೆ ಹೇಳಬಲ್ಲೆ. ನಾನು ಮುಕ್ತವಾಗಿ ಕೊಟ್ಟಿದ್ದೀನಪ್ಪ, ಏನು ಕ್ರಮ ನೀವು ಕೈಗೊಳ್ಳಿ ಪೊಲೀಸರಿಗೆ ಅಂತ. ನನಗೆ ಪದೇ ಪದೇ ಕಾಡ್ತಾ ಇರೋದು ಪ್ರಿಯಾಂಕ್ ಖರ್ಗೆ ಅವ್ರದ್ದು. ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ರು, ಇದು ಯಾವುದ್ರಿ ಖಾಸಗಿ, ಅವರು ಮಾಹಿತಿ ಗೊತ್ತಾಗಿ ಅದನ್ನು ಹೆಂಗೆ ಬಹಿರಂಗಪಡಿಸಿದ್ರು, ಅದು ದೇಶದ್ರೋಹ ಅಂತೇಳಿ. ಓಕೆ, ಅದು ದೇಶದ್ರೋಹ ಅಲ್ವಾ ನಿಮ್ಮ ಪ್ರಕಾರ? ನೀವು ಬಹಿರಂಗಪಡಿಸಿದ್ರಲ್ಲ ಮೊನ್ನೆ, ಇನ್ನೂ FSL ಮಾಹಿತಿನೇ ಬರಲಿಲ್ಲ. ನನ್ನ ಬಳಿ ಇದೆ, ಅವರು ಕೂಗಿಲ್ಲ, ನಾನು ಮಾಡಿಸಿದ್ದೀನಿ, ಪಾಕಿಸ್ತಾನ ಪರ ಘೋಷಣೆ ಕೂಗಿಲ್ಲ ಅಂತ ನೀವು ಸರ್ಟಿಫಿಕೇಟ್ ಕೊಟ್ರಲ್ಲ ಅವತ್ತು, ನಾನು ಮಾಡಿದ್ದೀನಿ ಅಂತ. ಯಾರು? ಖಾಸಗಿ ಬಿಟ್ಟಾಕಿ. ನೀವು ಯಾರು? ಸರ್ಕಾರ. ನೀವು ಹೇಳಿದರೆ ಅದು ಅಧಿಕೃತ. ನೀವು ಹೇಳಿಬಿಟ್ಟು ಅಲ್ಲಿ ಕೂಗಿಲ್ಲ, ಆ ರೀತಿ ಕೂಗೋದಕ್ಕೆ ಸಾಧ್ಯನೇ ಇಲ್ಲ, ಕೂಗಿಲ್ಲ